ಇದರ ಜೊತೆಗೆ ಈಗ ಬೆಂಗಳೂರು ಮೂಲದ ಮಹಿಳೆ ಮೇಲೆ ಅತ್ಯಾಚಾರ ಆಗಿರೋ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಪತಿ ಮೇಲೆ ಹಲ್ಲೆ ಮಾಡಿ ಮಹಿಳೆ ಮೇಲೆ ಅತ್ಯಾಚಾರ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಶಾಕಿಂಗ್ ನ್ಯೂಸ್ ಈಗ ಬರ್ತಾ ಇದೆ. ಇದು ಬರ್ತಾ ಇರುವಂಥದ್ದು ಕೊಪ್ಪಳದ ಗಂಗಾವತಿ ನಗರದಿಂದ. ಇನ್ಫ್ಯಾಕ್ಟ್ ಕೊಪ್ಪಳದ ಗಂಗಾವತಿ ನಗರದ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು ಅಂತ ಹೇಳಲಾಗ್ತಾ ಇದೆ. ಗಂಗಾವತಿಯ ಯುವಕನನ್ನ ಪ್ರೀತಿಸಿ ಮದುವೆಯಾಗಿದ್ದಂಥ ಸಂತ್ರಸ್ತೆ ಕೌಟುಂಬಿಕ ಕಲಹದಿಂದ ಜಗಳವಾಡ್ತಾ ಇದ್ದಂಥ ದಂಪತಿ ರಾತ್ರಿ 9:30ಕ್ಕೆ ಬಸ್ ನಿಲ್ದಾಣದಲ್ಲಿ ಜಗಳ ಗಮನಿಸಿದಂಥ ಕಿರಾತಕರು ಜಗಳವನ್ನೇ ಬಂಡವಾಳ ಮಾಡಿಕೊಂಡು ಪತಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಪತಿ ಮೇಲೆ ಹಲ್ಲೆ ಮಾಡಿ ಮಹಿಳೆಯನ್ನು ಎಳೆದೊಯ್ದಂತಹ ಗುಂಪು 2 ದಿನಗಳ ಹಿಂದೆ ನಡೆದಿರುವಂಥ ಅತ್ಯಾಚಾರ ಪ್ರಕರಣ ಈಗ ಗಂಗಾವತಿ ನಗರ ಠಾಣಾ ಪೊಲೀಸ್ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಸಂಜಯಿಂದ. ಸಂಜಯ್, ಈ ಪ್ರಕರಣ ನಿಜಕ್ಕೂ ಕೂಡ ಒಂದು ರೀತಿ ವಿಚಿತ್ರವಾಗಿದೆ. ಅತ್ತ ಜಗಳ ಮಾಡ್ತಾ ಇದ್ದಂಥ ಗಂಡ ಹೆಂಡತಿಯ ದಂಪತಿ ಅವರನ್ನೇ ಗುರಿಯಾಗಿಸ್ಕೊಂಡು ಈ ಒಂದು ಪ್ರಕರಣ ನಡೆದಿದೆ. ಇನ್ಫ್ಯಾಕ್ಟ್ ಈಗ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಏನು ಸಿಗ್ತಾ ಇದೆ? ಪ್ರಮೋದ್, ಬೆಂಗಳೂರಿನ ಗುರುಗುಂಟೆಪಾಳ್ಯದ ನಿವಾಸಿ 21 ವರ್ಷದ ಯುವತಿ ಈಕಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಮೂಲದ ಓರ್ವ ವ್ಯಕ್ತಿಯನ್ನ ಮದುವೆ ಆಗಿತ್ತು. ಮದುವೆ ಆದ ನಂತರ ಸಂದರ್ಭದಲ್ಲಿ 2 ದಿನದ ಹಿಂದೆ ಇವರು ಗಂಡ ಹೆಂಡತಿ ಗಂಗಾವತಿ ಪಟ್ಟಣದಲ್ಲಿ ಬಸ್ ನಿಲ್ದಾಣದಲ್ಲಿ ಇವರು ಜಗಳ ಮಾಡ್ಕೊಳ್ತಾ ಇದ್ರು. ಇದನ್ನ ನೋಡಿದಂತ ಜನರು ಏನ್ಕೊಂತಾರೆ ಅಂತಂದ್ರೆ ಈ ವ್ಯಕ್ತಿನೇ ಈ ಮಹಿಳೆಗೆ ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡ್ತಾ ಇದ್ದಾನೆ ಅಂತೇಳಿ ಆ ಮಹಿಳೆಯ ಪತಿಗೆ ಸಾಕಷ್ಟು ಒಂದು ಥಳಿಸಿ ಮಹಿಳೆಯನ್ನ ಬೇರೆಡೆ ಕರೆದುಕೊಂಡು ಹೋಗಿ 6 ಜನರ ಗುಂಪು ಇರೋದ್ರಲ್ಲಿ ಓರ್ವ ವ್ಯಕ್ತಿ ಮಹಿಳೆ ಮೇಲೆ ಅತ್ಯಾಚಾರ ಮಾಡ್ತಾನೆ. ಉಳಿದಂತವ್ರು ಕೂಡ ಅತ್ಯಾಚಾರಕ್ಕೆ ಸಹಕಾರ ಮಾಡಿದ್ರೆ ಒಂದು ಆರೋಪ ಕೇಳಿ ಬಂದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಗಂಗಾವತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಘಟನೆಗೆ ಸಂಬಂಧಿಸಿದಂತೆ ಅತ್ಯಾಚಾರ ಮಾಡಿದ ಆರೋಪಿ ಇದೀಗ ನಾಪತ್ತೆ ಆಗಿದ್ದಾನೆ. ಇನ್ನುಳಿದ 6 ಆರೋಪಿಗಳನ್ನ ಈಗಾಗಲೇ ಗಂಗಾವತಿ ನಗರ ಠಾಣೆಯ ಪೊಲೀಸರು ಬಂಧಿಸಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಘಟನೆಗೆ ಪ್ರಮುಖ ಕಾರಣ ಅಂತಂದ್ರೆ ಈ ಪತಿ ಪತ್ನಿ ಏನಿದ್ರೆ ದಂಪತಿ ಇದ್ರಲ್ಲ, ಇವರು ಗಂಗಾವತಿ ಪೊಲೀಸ್ ಠಾಣೆ ಗಂಗಾವತಿ ಬಸ್ ನಿಲ್ದಾಣದಲ್ಲಿ ಜಗಳ ಮಾಡ್ತಾ ಇದ್ರೆ ಇದನ್ನೇ ಅಪಾರ್ಥ ಮಾಡಿಕೊಂಡಂತ ದುಷ್ಕರ್ಮಿಗಳು ಸಹಾಯದ ನೆಪದಲ್ಲಿ ಕರೆದುಕೊಂಡು ಹೋಗಿ ಮಹಿಳೆಯ ಮೇಲೆ ಅತ್ಯಾಚಾರವನ್ನು ಎಸಗಿರುವಂತದ್ದು. ಪ್ರಮೋದ್, ಥ್ಯಾಂಕ್ ಯು ಸಂಜಯ್.